ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಅಲ್ಲಿ ನಾನು ಇನ್ನೊಂದು ಸೆಕೆಂಡ್ ಟ್ರೈಲರ್ನ ಚೂಸ್ ಮಾಡಿದ್ದೀನಿ. ಸೊ ರಿಯಾಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ಟ್ರೈಲರ್ ಬಂದ್ಬಿಟ್ಟು ದೀವರ ಫಿಲಮ್ದು ಪಾರ್ಟ್ 1. ಸೊ ಇವಾಗ ಹೆಂಗೆ ಪುಷ್ಪ 1, ಪುಷ್ಪ 2 ಆ ಥರ ಪಾರ್ಟ್ ಆಗಿ ಫಿಲಮ್ ಮಾಡಿದಾರೋ, ಸೊ ಇದರಲ್ಲಿ ದೀವರ ಬಂದ್ಬಿಟ್ಟು ಪಾರ್ಟ್ 1 ಟ್ರೇಲರ್ನ ಈಗ ಬಿಟ್ಟಿದ್ದಾರೆ. ಸೊ ಅದ್ರದ್ದು ರಿಯಾಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ NT ರಾಮಾರಾವ್ ಅವರು ಡ್ಯುಯಲ್ ರೋಲಲ್ಲಿ ಕಾಣಿಸ್ಕೊತಿದ್ದಾರೆ. ಅದು ಅಲ್ಲದೆ ಸೈಫ್ ಅಲಿ ಖಾನ್ ಅವರು ಕೂಡ ಈ ಸಲ ತೆಲುಗು ಮೂವಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಜಾನ್ವಿ ಕಪೂರ್ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ. ಸೊ ಇಷ್ಟೊಂದು ಒಂಥರ ಪರ್ಸನ್ಸ್ದು ಕ್ಯಾರೆಕ್ಟರ್ ಬಂದು ಇಂಟ್ರೆಸ್ಟಿಂಗ್ ಅನ್ಸಿದೆ. ಸೊ ಇನ್ನು ಮೂವಿ ಟ್ರೇಲರ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಲ್ವಾ? ಸೊ ನೀವೆಲ್ಲ ವೇಟ್ ಮಾಡ್ತಿದ್ದೀರಲ್ವಾ? ಬನ್ನಿ ವಿಡಿಯೋ ನೋಡಿ. ಏನು ಅಡ್ವೆಂಚರಸ್ ಆಗಿದೆ ಮಾತ್ರ. ಓ ಮೈ ಗಾಡ್. ಓ ವಾವ್ ದೇವ್ರಾ. ಸೂಪರ್ ಆಗಿತ್ತು ಮಾತ್ರ ಟ್ರೇಲರು. ತುಂಬಾ ಅಡ್ವೆಂಚರಸ್ ಆಗಿದೆ. ಮತ್ತೆ ನಾವು ಇದುವರೆಗೂ ನೋಡಿರೋಷ್ಟು ಓಷನ್ಸ್ ಅದರ ಯಾವುದೇ ಒಂದು ಮೂವಿಯಲ್ಲಾಗಲಿ, ಸೊ ಅದು ನೋಡೋಕ್ಕೆ ಒಂಥರ ಸುಮ್ಮನೆ ಫಿಲಮಲ್ಲಿ ಕಾಣಿಸ್ಕೊಂಡಿರುತ್ತೆ. ಬಟ್ ಈ ಓಷನ್ ಅಥವಾ ಸೀನ ನೋಡ್ತಿದ್ರೆ ನನಗೆ ತುಂಬ ಡೇಂಜರಸ್ ಥರ ಫೀಲ್ ಆಗ್ತಿದೆ. ಸೊ ಆ ಡೇಂಜರಸ್ ಒಳಗಡೆಯಿಂದ ಒಂದು ಡಾಲ್ಫಿನ್ ಬರೋದು, ಸೊ ಅದೆಲ್ಲ ಒಂಥರ ತುಂಬ ಅಡ್ವೆಂಚರ್. ಮತ್ತು ವಿಡಿಯೋನೂ ಅಷ್ಟೇ. ಸೊ ಎಷ್ಟು ವಿಡಿಯೋಗ್ರಫಿಕ್ ಆಗಿ ಮಾಡಿದ್ದಾರೆ ಅಂದರೆ ಸೂಪರ್ ಫ್ಯಾಂಟಾಸ್ಟಿಕ್ ಆಸಮ್. ಸೊ ಇವಾಗ ಹೆಂಗೆ ನಮ್ಮದು ಪಾರ್ಟ್ 1, ಪಾರ್ಟ್ 2, ಪುಷ್ಪ 1, ಪುಷ್ಪ 2 ಆ ಥರ ಪಾರ್ಟ್ ಫಿಲಮ್ಸ್ ಬರುತ್ತೋ, ಸೊ ಎಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪಾರ್ಟ್ 1ಗೆ ಇಷ್ಟು ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಪಾರ್ಟ್ 2ಗೆ ಅಂತ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ, ಸೊ ಅದರಲ್ಲಿರೋ ಟ್ವಿಸ್ಟು ಟರ್ನ್ಸು ಎಲ್ಲ ಎಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಎಲ್ಲ ಕಾತುರದಿಂದ ನೀವು ಕಾಯ್ತಿದ್ದೀರ, ನಾನು ಕಾಯ್ತಿದ್ದೀನಿ. ಸೊ ಆ್ಯಕ್ಚುಲಿ ಫಿಲಮ್ ಬಂದುಬಿಟ್ಟು ಸೆಪ್ಟೆಂಬರ್ 27ಗೆ ರಿಲೀಸ್ ಆಗ್ತದೆ ಪಾರ್ಟ್ 1. ಸೊ ಪಾರ್ಟ್ 2 ಬಂದುಬಿಟ್ಟು ಮತ್ತೆ
ಅದ್ರದ್ದು ಒಂದು ಟ್ರೇಲರ್ ಬಿಟ್ಟು ಅದು ಯಾವಾಗ ರಿಲೀಸ್ ಆಗಿತ್ತೋ ಅದು ಗೊತ್ತಿಲ್ಲ. ಜಸ್ಟ್ ನಾವು ಕ್ಯೂರಿಯಾಸಿಟಿ ಏನಿದ್ರು ಇವಾಗ ಜಸ್ಟ್ ಪಾರ್ಟ್ 1 ಮೇಲೇನೆ ಇದೆ. ಬಿಕಾಸ್ ಇದರಲ್ಲಿ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡ್ತಿದಾರಲ್ಲ, ಅದು ಮೇ ಬಿ ಡ್ಯೂಯಲ್ ಕ್ಯಾರೆಕ್ಟರ್ ಬಂದು ಅಪ್ಪ ಮತ್ತೆ ಇನ್ನೊಂದು ಜನರೇಷನ್ ಮಗ ಅಂತ ಅನ್ಸುತ್ತೆ. ಸೊ ಜಸ್ಟ್ ನಾನು ಟ್ರೇಲರ್ ಮೂಲಕ ಅದೊಂದು ನನಗೆ ಫ್ಲ್ಯಾಶ್ ಆಯ್ತು. ಅದು ಬಿಟ್ಟರೆ ಜಾನ್ವಿ ಕಪೂರ್ ಅವರು ಇದ್ದಾರೆ. ಸೊ ಒಂದು ಸೀನಲ್ಲಿ ಮಗನ್ ಕ್ಯಾರೆಕ್ಟರ್ ಸೀನು ಅಥವಾ ಅಪ್ಪನ ಕ್ಯಾರೆಕ್ಟರ್ ಸೀನಲ್ಲ ಗೊತ್ತಿಲ್ಲ, ಅದರಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊತಿದ್ದಾರೆ. ಜೊತೆಗೆ ನಮ್ಮ ಹಿಂದಿ ಆ್ಯಕ್ಟ್ರು ಕೂಡ ಕೆಲವು ಸೀನಲ್ಲಿ ಕಾಣಿಸ್ತಿದ್ದಾರೆ. ಬಟ್ ಆದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದೆ. ಸೆಪ್ಟೆಂಬರ್ 27 ನಾನಂತೂ ಮಿಸ್ ಮಾಡದೆ ಮೂವಿಗೆ ಹೋಗ್ತಿದ್ದೇನಪ್ಪ. ಕನ್ನಡ ಫಿಲಮ್ಸ್ನ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ. ಸೊ ಅದೇ ಥರ ಹಿಂದಿ ಫಿಲಮ್ಸ್ ನೋಡುವ, ಆದರೆ ಯಾವ ಫಿಲಮ್ಸ್ ಪೈರಸಿ ಬೇಡ ಅಷ್ಟೇ. ನಾನಂತೂ ಈ ಟ್ರೇಲರ್ ನೋಡಿಬಿಟ್ಟು ತುಂಬ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ಕೊಂಡಿದ್ದೀನಿ. ಇದೊಂದು ಮೂವಿ ಒಂದು ಅಡ್ವೆಂಚರಸ್ ಆಗಿದೆ, ಡೇಂಜರಸ್ ಆಗಿದೆ. ಮಾತ್ರ ಈ ಮೂವಿ ನೋಡೋರಿಗೆ ಒಂಥರ ಗಟ್ಸ್ ಇರಬೇಕು, ಆ ಥರ ಫೀಲ್ ಬಂತು ನನಗೆ. ಸೊ ಇಷ್ಟೇ ಗೈಸ್, ಇವತ್ತಿನ ನನ್ನ ಸೆಕೆಂಡ್ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ. ಬಾಯ್ ಬಾಯ್.